ಸಾರ ಪರಮಾಗಮನ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಉಳಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮೂರ್ತಿ ಪಾಂಡೆಯವರು ಬರೆದಿರುವ ಬಾಲಬಹು ಟೀಕೆ ಸ್ವಾಧ್ಯಾಯ ನಡೆದಿದೆ. ನಿರ್ಜರ ಅಧಿಕಾರದ 9ನೇ ಕಲಶ. अच्छा स्वयमुच्चरन्ति यतिमा संवेदनव्यक्तयो निष्ठिताखिलभावमण्डलरस प्राग्भागमता इव यस्याभिन्नरस स एष भगवान् एकोऽप्यनेकी भवन् वल्गत्युत्कलिकाभिरद्भुतनिधिश्चैतन्यरत्नाकरः. स एष ಚೈತನ್ಯರತ್ನಾಕರ. ಯಾವನ ಸ್ವರೂಪವನ್ನು ಹೇಳಿದೆ ಹಾಗೂ ಹೇಳುವುದಿದೆ ಅಂಥ ಚೈತನ್ಯ ರತ್ನಾಕರ ಜೀವದ್ರವ್ಯ ರೂಪದ ಮಹಾಸಾಗರ. ಭಾವಾರ್ಥವು ಈ ಪ್ರಕಾರವಿದೆ. ಜೀವದ್ರವ್ಯವನ್ನು ಸಾಗರದ ಉಪಮೆ ಕೊಟ್ಟು ಹೇಳಲಾಗಿದೆ. ಇಷ್ಟು ಹೇಳಿದರೆ ದ್ರವ್ಯಾರ್ಥಿಕನಯದಿಂದ ಏಕವಿದೆ, ಪರ್ಯಾಯಾರ್ಥಿಕನಯದಿಂದ ಅನೇಕವಿದೆ. ಯಾವ ಪ್ರಕಾರ ಸಾಗರವು ಏಕವಿದೆ, ತರಂಗಾವಳಿಯಿಂದ ಅನೇಕವಿದೆ. ಉತ್ಕಲಿಕಾಭಿ ಸಾಗರದ ಪಕ್ಷದಲ್ಲಿ ತರಂಗಾವಳಿ, ಜೀವದ ಪಕ್ಷದಲ್ಲಿ ಒಂದು ಜ್ಞಾನಗುಣದ ಮತಿಜ್ಞಾನ, ಶ್ರುತಜ್ಞಾನ ಇತ್ಯಾದಿ ಅನೇಕ ಭೇದಗಳು. ಅವುಗಳ ಮೂಲಕ ವಲ್ಗತಿ ತನ್ನ ಸಾಮರ್ಥ್ಯದಿಂದ ಅನಾದಿ ಕಾಲದಿಂದಲೂ ಪರಿಣಮಿಸಿದೆ. ಅನಾದಿ ಕಾಲದಿಂದ ಕೂಡ ಜೀವದ್ರವ್ಯ, ಅದರಲ್ಲಿ ಯಾವ ಜ್ಞಾನಗುಣ ಇದೆ ಅಭೇದ ರೂಪದಿಂದ ಅದು ತನ್ನಿಂದ ತಾನೇ ಅನಾದಿ ಕಾಲದಿಂದ ಯಾರ್ದೂ ಸಹಾಯ ಇಲ್ಲದ್ದನ, ಯಾವ ಕರ್ಮದ್ದೂ ಬಾಧೆ ಇಲ್ಲದ್ದನ. ನೋಡ್ರಿ, ಕರ್ಮ ನಿರ್ಜರೆಯ ಮಾತ, ಮೋಕ್ಷದ ಪ್ರಾಪ್ತಿಯಾಗುವಂಥ ಯಾವ ಸಾಧನಾ ವಿಶೇಷ ಇದೆ ಅದರ ಮಾತ ನಿಜವಾಗಿ ಬಹಳ ಅಲೌಕಿಕ ಇದೆ. ಜೀವದ ಯಾವ ಜ್ಞಾನದ ಪರಿಣಮನ ಇದೆಯೋ, ಭೇದ ಮಾಡಿದ್ರನ ಜ್ಞಾನದ ಜೀವವಂದ ಚೈತನ್ಯ ಅರ್ಥಾತ್ ಜ್ಞಾನದರ್ಶನ ಸ್ವರೂಪನ ಇದ್ದಾನೆ. ಹಾಗಾದ್ರೆ ಆ ಜ್ಞಾನದ ಯಾವ ಪರಿಣಮನ ಇದೆ, ಅನಾದಿ ಕಾಲದಿಂದನ ಯಾವ ಅತ್ಯಂತ ಹೀನ ಜ್ಞಾನ ಇತ್ತೋ ನಿಗೂಢದಲ್ಲಿ, ಅದಕ್ಕೂ ಕೂಡ ಯಾವ ಕರ್ಮಾದಿಗಳ ಬಾಧೆ ಇರಲಿಲ್ಲ. ನೋಡ್ರಿ, ಅಕ್ಷರದ ಅನಂತವಾಭಾಗ ಅಂಥೇಳಿ ಆಗಮದಲ್ಲಿ ಹೇಳಿರುವಂಥ ಯಾವ ಜ್ಞಾನದ ಪ್ರಕಟತೆ ಇದೆಯೋ ಆ ಜ್ಞಾನದ ಪ್ರಕಟತೆಗೆ ಅಥವಾ ಆ ಉಳಿದ ಅನಂತದ ಒಂದು ಭಾಗವನ್ನು ಹೊರತುಪಡಿಸಿ ಅನಂತ ಎಲ್ಲ ಮುಚ್ಚಿ ಹೋಗಿದೆಯಲ್ಲ, ಅದಕ್ಕೆ ಕಾರಣ ಯಾವ ಜ್ಞಾನಾವರಣೀಯ ಕರ್ಮ ಇಲ್ಲ. ಇದನ್ನು ನಂಬಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಿಗೋಧದ ಜೀವನೇನಿದೆಯಲ್ಲ, ಅಲ್ಲಿರುವ ಜೀವನ ಯಾವ ಕರ್ಮದ ಕಾರಣದಿಂದ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಆಯುವಿನ ಪರಿಮಿತಿ ಇಲ್ಲರಲ್ಲೇ. ಹೀಗಿದ್ದ ಕಾರಣ
ಯಾವ ಜ್ಞಾನ ಮುಚ್ಚಿ ಹೋಗಿದೆ ಅಲ್ಲ ಜೀವದ, ಅದಕ್ಕೆ ಯಾವ ಜ್ಞಾನಾವರಣೀಯ ಕರ್ಮದ ಉದಯದ ಕಾರಣ ಇಲ್ಲವೇ ಇಲ್ಲ. ಹಾಗಾದರೆ ಏನಿದೆ? ಜೀವ ತನ್ನ ಸ್ವಭಾವದಿಂದನ, ಅದ್ಭುತ ಮಾತಿದೆ ನೋಡ್ರಿ, ಇದನ್ನು ತಿಳಿತು ಅಂತಂದ್ರೆ ಮೋಕ್ಷ ಮಾರ್ಗ ಸುಲಭನ ಇದೆ. ಯಾವುದೇ ಕರ್ಮದ ಕಾರಣದಿಂದ ನಿಗೋಧಾವಾಸದಲ್ಲಿರುವಂಥ ಸಮಯದಲ್ಲಿ ಈ ಜೀವಕ್ಕ ಸ್ವಭಾವ ಶಕ್ತಿ ಮುಚ್ಚಿ ಹೋಗಿರಲಿಲ್ಲ. ಇದನ್ನು ತಿಳಿಯುವುದೇನಿದೆಯಲ್ಲ, ಅದುವೇ ಜ್ಞಾನಶಕ್ತಿ ಪ್ರಗಟ ಆಗುವ ಉಪಾಯ ಇದೆ. ಅದ್ಭುತ ಮಾತು. ಅರೆ ಎಷ್ಟು ಸಹಜ ಮತ್ತು ಎಷ್ಟು ಸ್ವಾಧೀನ. ಜೀವನಿಗೆ ಸುಖದ ಪ್ರಾಪ್ತಿಯಾಗೋದ, ಜೀವ ಅನಂತ ಕಾಲದವರೆಗೆ ಸುಖದ ಸಾಗರದೊಳಗ ಕ್ರೀಡಿಸ್ತಾ ಇರೋದ, ಇದು ಅತ್ಯಂತ ಸುಲಭ ಕಾರ್ಯ ಇದೆ. ಆದರೆ ಜೀವ ಅಜ್ಞಾನದಿಂದ ಅದನ್ನು ಕಠಿಣ ಮಾಡಿಕೊಂಡಿದ್ದಾನೆ. ಈಗ ಮಾಡಿಕೊಳ್ತಾ ಇದ್ದಾನ್ರಿ. ಸಂಜ್ಞಿ ಪಂಚೇಂದ್ರಿಯ ದಶೆಯನ್ನು ಪ್ರಾಪ್ತ ಆಗಿದೆಯಲ್ಲ, ಜಿನವಾಣಿಯ ಸಂಯೋಗ ಏನು ಲಭಿಸಿದೆಯಲ್ಲ, ಜಿನೇಂದ್ರ ಪ್ರಭುವಿನ ದರ್ಶನದ ಯೋಗ ಏನು ಲಭಿಸಿದೆಯಲ್ಲ, ಅಲ್ಲಿ ಸುಲಭವಾಗಿನ ಇವನಿಗೆ ಯಾವುದೋ ಒಂದು ಪ್ರಕಾರ ಸ್ವಿಚ್ ಆನ್ ಮಾಡಿದ ನಂತರ ತಕ್ಷಣಕ್ಕೆ ಯಾವ ವಿದ್ಯುತ್ತಿನ ಮೂಲಕ ಕಾರ್ಯ ಆರಂಭ ಆಗ್ತಿದೆಯೋ, ಅದು ಬಲ್ಬ್ ಇರಲಿ ಅಥವಾ ಸುತ್ತುವಂಥ ಪಂಖ ಇರಲಿ, ಅದೇ ಪ್ರಕಾರ ಜಿನವಾಣಿ 3 ಮಾತು ಹೇಳಿತು. ಒಂದು ಸಂಜ್ಞೀತನ, ಒಂದು ಜಿನವಾಣಿಯ ಶ್ರವಣ ಯೋಗ, ಒಂದು ಸಾಕ್ಷಾತ್ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ. ಈ ಸಮಯದೊಳಗ ಇವನಿಗೆ ತಕ್ಷಣಕ್ಕೆ ಒಳಗಡೆ ಬೆಳಕು ಬೀಳಬೇಕಾಗಿತ್ತು. ಆದ್ರೆ ಉಲ್ಟಾ ಇವ ಅದರನ್ನು ಇನ್ನಷ್ಟು ಅದರ ಮಾಧ್ಯಮದಿಂದ, ಅರೇ ಇಲ್ಲಿ ಶಬ್ದಜಾಲದ ವಿಕಲ್ಪದಿಂದ, ಅಲ್ಲಿ ಭಕ್ತಿಯ ಭಾವದಿಂದ ಬಂಧ ಮಾರ್ಗವನ್ನ ಸುದೃಢಗೊಳಿಸಿಕೊಳ್ಳುತ್ತಾ ಇದ್ದಾನೆ. ಅದೇ ಯಾವ ಜಿನಾಗಮದ ತುಂಬೆಲ್ಲ ಆತ್ಮನ ಕಥೆ ಆತ್ಮನ ಕಥೆ ಆತ್ಮನ ಕಥೆ ಇದೆಯೋ, ಆ ಜಿನಾಗಮದ ಅವಲಂಬನೆ ಮಾಡಿ ಕೂಡ ಇವು ಬಂಧದ ಕಥೆಯೊಳಗೆ ನಿಂತಿದ್ದಾನನ್ರಿ ಅಥವಾ ಸಾಗುತ್ತಾ ಇದ್ದಾನೆ. ಆತ್ಮ ಹೇಗಿದನು? 3 ಕಾಲದಲ್ಲೂ ಅಬಂಧ ಸ್ವರೂಪಿ ಇದ್ದಾನೆ. ಹಾಗಾದ್ರೆ ಆತ್ಮನ ಕಥೆಯನ್ನು ಕೇಳ್ತಾ ಇದ್ದ ಹಾಗೆ ಆಗಬೇಕೇನಾಗಿತ್ತಿಲ್ಲಿ? ದೇಹ ಸಂಯೋಗದ ಮಹಿಮೆ ಸಂಪೂರ್ಣ ಬಿಟ್ಟು ಹೋಗ್ಬೇಕಾಗಿತ್ತು. ಆದ್ರೆ ಆ ದೇಹದ ಮೂಲಕನ, ಆ ಸಂಯೋಗದೊಳಗಿದ್ದುಕೊಂಡನ ಆತ್ಮನ ಕಥೆಯನ್ನು ಕೇಳುವಂಥ ದುಶ್ಚೇಷ್ಟೆ ಮಾಡ್ತಾ ಇದ್ದಾನೆ. ಜಿನೇಂದ್ರ ಭಗವಂತರ ಅಂತರ್ಮುಖ ವೀತರಾಗ ಶಾಂತ ನಿಶ್ಚಲ ಮುದ್ರೆಯನ್ನು ನೋಡಿದ ನಂತರ ಇವ ವಿಕಲ್ಪಗಳ ಜೊತೆಗೆ ಒಂದಾಗದೇ ಇರುವಂಥ ಒಂದು ಕಾರ್ಯ ಇವನಲ್ಲಿ ಆಗಬೇಕಾಗಿತ್ತು. ವಿಕಲ್ಪಗಳ ತನ್ನಷ್ಟಕ್ಕೆ ತಾನೇ ನಷ್ಟ ಆಗಿ ಹೋಗುವಂಥ ಕಾರ್ಯ ಆಗಬೇಕಾಗಿತ್ತು. ಅರೆ ಅಂಥ ಕಾರ್ಯ ಇದ್ದಕ್ಕಿದ್ದ ಹಾಗೆ ಹೇಗಾಗೋದು? ಇದ್ದಕ್ಕಿದ್ದ ಹಾಗೇನ ಆಗ್ತಿದೆ. ಈ ಸಮಯದೊಳಗೆ ವಿಪರೀತ ಮನ್ನಣೆ ಇದೆ, ಮುಂದಿನ ಸಮಯದೊಳಗೆ ಆತ್ಮನ ಅನುಭೂತಿ ಆಗ್ತಿದೆ. ಮಧ್ಯದೊಳಗೆ ಕಾಲಾವಕಾಶ ಇಲ್ಲವೇ ಇಲ್ಲ. ಜೀವದ ಪರಿಣಾಮಗಳ ಪರಿಣಮನ ಏನಿದೆಯೋ ಅದು ಅಖಂಡ 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 ಇದೆ.
ಹಾಗಾದ್ರೆ ಆ ಪರಿಣಾಮಗಳ ಅಖಂಡ ಪರಿಣಮನದೊಳಗೆ ಒಂದಾಗಿದ್ರೂ ಕೂಡ ಒಂದು ಪರಿಣಾಮದಿಂದ ಇನ್ನೊಂದು ಪರಿಣಾಮ ಸರ್ವಥಾ 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 ಭಿನ್ನ ನಿರಪೇಕ್ಷ ಅಸ್ಪೃಷ್ಟ ಇದೆ. ಹೀಗಿರುವುದರಿಂದನ ಬಂಧ ಪರ್ಯಾಯದ ಪ್ರವಾಹ ನಡೆದಿರ್ತಿದೆ. ಅಲ್ಲೇ ಒಂದು ಪ್ರವಾಹದ ಪರಿಣಾಮ ಬಂಧ ಪರ್ಯಾಯದ್ದು ಇದೆ. ಮುಂದೆ ಬರುವಂಥ ಪರಿಣಾಮ ಮೋಕ್ಷ ಪರ್ಯಾಯ. ಮೋಕ್ಷ ಅಂತಂದ್ರೆ 4 ಘಾತಿ ಕರ್ಮ ಅಥವಾ 8 ಕರ್ಮಗಳ ಅಭಾವದಿಂದ ಪ್ರಾಪ್ತವಾಗುವಂಥ ಅಶರೀರಿ ದಶಾ ವಿಶೇಷ ಅಲ್ಲ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನ? ಮೋಕ್ಷ ಅಂದ್ರೆ ಚೈತನ್ಯ 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 ರೂಪದಿಂದ ಉದಿಸಿ ಬರ್ತಾ ಇರುವಂಥ ಪರಿಣಾಮ ಅಥವಾ ಪರ್ಯಾಯಗಳೇನಿದಾವೆ ಅವು ಇದುವರೆಗೆ ಅನಾದಿ ಕಾಲದಿಂದ ಅಶುದ್ಧ ಅಶುದ್ಧ ವಿಕೃತ ಆಗ್ತಾ ಇದ್ದಾವೆ. ಒಂದೊಂದು ಸಮಯದ ಪರ್ಯಾಯಗಳು, ಪರಿಣಾಮಗಳು. ಹಿಂದೆ ಚರ್ಚೆ ಆದದ್ದು ಇತ್ತು. ಯಾವ ಸಮಯದೊಳಗ ಜೀವದ್ರವ್ಯದ ಚೇತನಾಮಯ ವಸ್ತುವಿನ ಚೈತನ್ಯ ರೂಪದ ಅವಸ್ಥೆ ಪ್ರಗಟ ಆಗ್ತಿದೆಯೋ ಆ ಸಮಯದೊಳಗ ಅದರಲ್ಲೇ ಚೈತನ್ಯವನ್ನು ಹೊರತುಪಡಿಸಿ ಏನೂ ಇರುವುದಿಲ್ಲ. ಒಂದು ಮಾತು. ಅದೇ ಸಮಯದೊಳಗ ಅದ ಚೈತನ್ಯವನ್ನು ಅಲ್ಲಗಳೆದು ಪರದ್ರವ್ಯದ ಜೊತೆಗೆ ಏಕರೂಪ ಆಗ್ತಿದೆ ಅದೇ ಸಮಯದೊಳಗೆ. ಮತ್ತು ಅದೇ ಸಮಯದೊಳಗ ಅದಕ್ಕೆ ನಿಜ ಸುಖದಿಂದ ವಂಚಿತ ಅರ್ಥಾತ್ ತಿರೋಭೂತ ರೂಪದ ದುಃಖದ ಅನುಭವ ಆಗ್ತಿದೆ. ಇದರ ಹೆಸರೇನಿದೆ? ಬಂಧ ಪರ್ಯಾಯ ಇದೆ. ಇನ್ನ ಇಂಥದ್ದನ ಚೈತನ್ಯ, ಇಲ್ಲೂ 3 ಮಾತು ಹೇಳಿದ್ದಿದೆ. ಜೀವದ್ರವ್ಯದ ಚೇತನಾಮಯ ಸ್ವಭಾವದಿಂದ ಚೈತನ್ಯ ರೂಪದ ಪರ್ಯಾಯಗಳ ಪ್ರತಿ ಸಮಯಕ್ಕೆ ಪ್ರಗಟ ಆಗ್ತಾ ಇದ್ದಾವೆ. ಇಲ್ಲಿಯವರೆಗೆ ಅನಾದಿಯಿಂದ ಅವು ವಿಕಾರ ರೂಪ ಆಗಿತ್ತು. ಯಾವಾಗ ಸ್ವಯಂ ಆ ಚೈತನ್ಯ ರೂಪದ ಪರ್ಯಾಯ ಇದೆಯೋ, ಪರಿಣಾಮ ಇದೆಯೋ, ಅದು ಹೇಗೆ ಉತ್ಪನ್ನ ಆಗ್ತಿದೆಯಲ್ಲ ಹಾಗೆ ಉಳಿತಿದೆ. ಮುಂದಿನ 2 ಕಾರ್ಯ ಮಾಡುವುದಿಲ್ಲ. ಏನು ಮಾಡುತ್ತಿದ್ದೀರಿ? ಪರರೂಪ ಆಗುವುದಿಲ್ಲ, ಆದರೆ ಹಾಗೆ ಉಳಿತಿದೆ. ಉತ್ಪನ್ನ ಆಗೋದ ಹೇಗಿದೆ ಹಾಗೆ ಉಳಿಯೋದು ಅಥವಾ ಅನ್ಯ ರೂಪ ಆಗೋದು, ಇದು 2ನೇ ಕಾರ್ಯ. ಉತ್ಪನ್ನ ಆಗೋದು ಮೊದಲನೇ ಕಾರ್ಯ, ಹೇಗಿದೆ ಹಾಗೆ ಉಳಿಯೋದು ಅಥವಾ ಪರರೂಪ ಆಗೋದು 2ನೇ ಕಾರ್ಯ ಒಂದೇ ಸಮಯದಲ್ಲಿರ. 3ನೇ ಕಾರ್ಯ ನಿರಾಕುಲ ಇರೋದ ಅಥವಾ ಆಕುಲತಾ ರೂಪ ದುಃಖದ ಅನುಭವ ಆಗೋದ ಒಂದೇ ಸಮಯದಲ್ಲಿ. 3 ಕಾರ್ಯ ಅಂದ್ರೆ ರತ್ನತ್ರಯ ಆಗೋದಿದೆ. 3 ಕಾರ್ಯ ಇದರಿಂದ ವಿರುದ್ಧ ಯಾವಾಗ ಆಗ್ತಾವಲ್ಲ ಆವಾಗ ರತ್ನತ್ರಯ ಇದೆ. ಹೇಗ ಉತ್ಪನ್ನ ಆಗ್ತಿದೆಯಲ್ಲ ಹಾಗೇ ಉಳಿತಿದೆ. ಅರ್ಥಾತ್ ಅದರದ ಅದೇ ಪ್ರಕಾರದ ಜ್ಞಾನ ಮತ್ತು ಶ್ರದ್ಧೆ, ಮತ್ತಲ್ಲಿ ಅದರದ ಅದೇ ಪ್ರಕಾರದ ನಿರಾಕುಲ ಶಾಂತಿ ಸುಖದ ಅನುಭೂತಿ. ರತ್ನತ್ರಯ ಅರ್ಥಾತ್ 3 ಸಮಯದ ಪರ್ಯಾಯ ಇಲ್ಲವ. ಒಂದೇ ಸಮಯದೊಳಗ 3 ಗುಣವಿಶೇಷಗಳ ಮೂಲಕ ಆಗುವಂಥ ಪರ್ಯಾಯ, ಶುದ್ಧ ಪರ್ಯಾಯದ ಮಾತು ಆಗಮದಲ್ಲಿ ಹೇಳುತ್ತೇ ಇದೆ. ಆದರೆ ಅಭೇದ ರೂಪದಿಂದ ಆತ್ಮನಲ್ಲೇ ಅರ್ಥಾತ್ ಚೈತನ್ಯದಲ್ಲೇ
ಅರ್ಥಾತ್ ಚೇತನ ಸ್ವಭಾವಿಯಾದಂಥ ಜೀವ ದ್ರವ್ಯದಲ್ಲಿ ಅನಂತ 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 ಗುಣ ಸಾಪೇಕ್ಷ ಪರ್ಯಾಯದೊಳಗ ಅವಿಭಾಗಿ ಪ್ರತಿಚ್ಛೇದ ಅದವ್ರಿ ಒಂದು ಸಮಯದ ಪರ್ಯಾಯದೊಳಗ. ಆದ್ರ ಆ ಅನಂತದ್ದೆಲ್ಲ ಅಭೇದ ರೂಪದಿಂದ ಒಂದು ಚೈತನ್ಯದೊಳಗನ ಚೈತನ್ಯತೆ, ನಿರಾಕುಲತೆ, ವ್ಯಗ್ರತೆ ಇಲ್ಲದೆ ಇರೋದ, ಶಾಂತಿಯ ಅನುಭವ ಆಗೋದ, ನಿರಾಕುಲ ಆಗೋದ, ಇದು ಒಂದೇ ರೂಪದಿಂದ ಸ್ವೀಕಾರ ಮಾಡಿತು. ಅಂಥದ್ದು ಒಂದು ಸಮಯದ ಪರ್ಯಾಯ ಏನು ಬರ್ತಿದೆ ಅದು ಮೋಕ್ಷ ಪರ್ಯಾಯ. ಆ ಪರ್ಯಾಯದ ಆಧಾರದಿಂದ ಮೋಕ್ಷ ಮಾರ್ಗ ಜೀವದ ಜೀವನದೊಳಗೆ ಪ್ರಗಟ ಆಗ್ತಿದೆ. ಮೋಕ್ಷ ಪರ್ಯಾಯದ ಆಧಾರದಿಂದ ಚೇತನಾ ಸ್ವಭಾವದ ಜೀವದ್ರವ್ಯದ ಚೈತನ್ಯಮಯ ಪರ್ಯಾಯ ಹೇಗೆ ಅನಾದಿ ಕಾಲದಿಂದ ಉತ್ಪನ್ನ ಆಗ್ತಿತ್ತೋ ಹಾಗೇ ಆಗಿದೆ. ಅದರ ಮುಂದೆ ವಿಕಾರ ರೂಪ ಅಥವಾ ಪರದ ಕಡೆಗೆ ಆಕರ್ಷಿತ ಅಥವಾ ಪರದಿಂದ ಪ್ರಭಾವಿತ ಆಗಲಿಲ್ಲ. ಪರದಿಂದ ಪ್ರಭಾವಿತ ಆಗದೇ ಇದ್ದ ಮಾತ್ರಕ್ಕ ಸ್ವಭಾವದ ಪ್ರಭಾವ ಅದಕ್ಕೆ ಅನುಭವದಲ್ಲಿ ಬಂದರೆ ಇದೇನಿದೆ ಇದು ಮೋಕ್ಷ ಪರ್ಯಾಯ. ಈ ಮೋಕ್ಷ ಪರ್ಯಾಯದ ಒಂದು ಸಮಯದ ಪರ್ಯಾಯದ ಆಧಾರದಿಂದ ಮೋಕ್ಷ ಮಾರ್ಗ ಜೀವದ ಜೀವನದೊಳಗೆ ಉತ್ಪನ್ನ ಆಗ್ತಿದೆ. ಆ ಮೋಕ್ಷ ಮಾರ್ಗ ಏನಿದೆ ಆ ಮೋಕ್ಷ ಮಾರ್ಗದೊಳಗೂ ಕೂಡ ಇಂಥ ಪರ್ಯಾಯಗಳು ಏನದವೋ ಆ ಪರ್ಯಾಯಗಳ ಮುಖ್ಯತೆಯಿಂದಲೇ ಮೋಕ್ಷ ಮಾರ್ಗ ಅನ್ನಲಾಗ್ತಿದೆ. ಅವುಗಳ ಜೊತೆಗೆ ಯಾವ ಪರ್ಯಾಯದ ದುರ್ಬಲತೆಯ ಕಾರಣದಿಂದ ಅಶುದ್ಧತೆ ಬಂದಿದೆಯಲ್ಲ, ಅರ್ಥಾತ್ ಶುಭ ಇದೆಯಲ್ಲ, ವ್ರತರೂಪದ ವಿಕಲ್ಪ ಇದೆಯಲ್ಲ, ಆ ವಿಕಲ್ಪ ಏನಿದೆ ಅದು ಮೋಕ್ಷ ಮಾರ್ಗ ಅಲ್ಲ. ಕಷಾಯ ಕಣ ಇದೆ ರೀ ಅದರಿಂದ ಮೋಕ್ಷ ಮಾರ್ಗ ಆಗುವುದಿಲ್ಲ. ಅದನ್ನು ಮೋಕ್ಷ ಮಾರ್ಗ ಅನ್ನಲಿಲ್ಲ. ಬಲೆ 4ನೇ ಗುಣಸ್ಥಾನದೊಳಗ ಆತ್ಮನ ಅನುಭೂತಿ ಒಂದು ಸಮಯ ಆದ ನಂತರ 4ನೇ ಗುಣಸ್ಥಾನ ಪ್ರಾಪ್ತಾದ ನಂತರ ಅವನಿಗೆ 4-6 ತಿಂಗಳವರೆಗೆ ಪುನಃ ಆತ್ಮನ ಅನುಭೂತಿ ಆಗದೇ ಇದ್ರೂ ಕೂಡ ಅವ ಮೋಕ್ಷ ಮಾರ್ಗಿ ಇದ್ದಾನ್ರಿ. ಅನುಭೂತಿ ವಿಶೇಷದ ಏನು ಮಾತು ಇದೆ ಅದುವೇ ಮೋಕ್ಷ ಮಾರ್ಗ ಇದೆ. ಹಾಗಾದ್ರೆ 4-6 ತಿಂಗಳವರೆಗೆ ಅನುಭೂತಿ ಇಲ್ಲವೇ ಇಲ್ಲಲ್ಲ. ಆದ್ರೆ ಆ ಅನುಭೂತಿಯ ಪ್ರಭಾವದಿಂದ ಕೇಳೋದ್ರೆ ಆ ಅನುಭೂತಿಯ ಪ್ರಭಾವದಿಂದ 4-6 ತಿಂಗಳವರೆಗಿನ ಪ್ರತಿ ಸಮಯದ ಸೂಕ್ಷ್ಮ ಪರಿಣಾಮಗಳ ಪರದೊಳಗೆ ತನ್ನತನವನ್ನು ಮನ್ನಿಸ್ತಾನೇ ಇಲ್ಲ. ಅದು ಮೋಕ್ಷ ಮಾರ್ಗ. ಜ್ಞಾನಕ್ಕ ಪರ ತಿಳಿದು ಬರ್ತಿದೆ. ಪ್ರತ್ಯಕ್ಷ ಆತ್ಮನ ಅನುಭೂತಿಯಾಗಿ 4-5 ತಿಂಗಳಾಯ್ತಾರೆ. ಆದ್ರೆ ಒಂದೊಂದು ಸಮಯದಂಥ ಸೂಕ್ಷ್ಮ ಯಾವ ಚೈತನ್ಯಮಯ ಪರಿಣಾಮಗಳಿದಾವೆಯೋ ಅಷ್ಟ ಸೂಕ್ಷ್ಮ ಕಾಲದೊಳಗೂ ಕೂಡ ನಿರಂತರ ಪರ ತಿಳಿದು ಬಂದ್ರೂ ಆ ಪರದ ಜೊತೆಗೆ ಏಕ ಆಗಲಿಲ್ಲಲ್ಲ, ಅದು ಮೋಕ್ಷ. ಅದನ್ನು ನಾವು ಶುದ್ಧ ಪರಿಣತಿ ಅಂತ ಹೇಳಬಹುದು. ಅದನ್ನು ನಾವು ಸ್ವರೂಪಾಚರಣೆ ಚಾರಿತ್ರ ಅಂತ ಹೇಳಬಹುದು. ಮಾರ್ಗ ಸ್ವಾಧೀನ ಇದೆ, ಮಾತು ಸೂಕ್ಷ್ಮ ಇದೆ. ಮಾರ್ಗ ಸ್ವಾಧೀನ ಇದೆ. ಒಂದೇ ಒಂದು ಲಕ್ಷ್ಯದೊಳಗೆ ತಗೊಳ್ಳೋದು, ದಿನನಿತ್ಯವೂ ಲಕ್ಷ್ಯದೊಳಗೆ ತಗೊಳ್ಳೋದು, ಅದರ ಸಂಸ್ಕಾರ ಅಧಿಕ ಮಾಡೋದು. ಎಷ್ಟು ನಮಗೆ ಪರದ ಅವಲಂಬನೆ ಇದೆಯೋ ಅಷ್ಟು ನಮ್ಮದ ಭ್ರಮಣ ಇದೆ.
ಎಷ್ಟು ನಮಗೆ ಪರದ ಅವಲಂಬನೆ ಬಿಟ್ಟು ಹೋಗುವಂಥ ಪುರುಷಾರ್ಥ ಆಗ್ತಿದೆಯೋ ಅದು ತನ್ನ ಸಲುವಾಗಿ ಮನುಷ್ಯ ಜೀವನದೊಳಗೆ ಅಥವಾ ಸಂಜ್ಞೆ ಪಂಚೇಂದ್ರಿಯ ಜ್ಞಾನ ವಿಕಾಸದಿಂದ ಮಾಡುವಂಥ ಸುಖದ ಕಾರಣ ರೂಪದ ಕಾರ್ಯ ಇದೆ. ಪರದ ಮಹಿಮೆ ಅದೇ ನಿಗೋದದೊಳಗೆ ಯಾವ ಪರದ್ದು ಜ್ಞಾನ ಇರಲಿಲ್ಲ. ಇತ್ತೇನ್ರಿ, ಇಲ್ಲಿ ಆಗಿದೆ ಹಾಗೆ ಇತ್ತೇನ ಇಲ್ಲ. ಆದ್ರೆ ಪರದ ಮಹಿಮೆ ಇತ್ತೇನಿಲ್ರಿ, ಹೇಗಿತ್ತು? ಯಾವ ಪರದ್ದ ಜ್ಞಾನ ಇರಲಿಲ್ಲ. ಆದ್ರೆ ಪರದ ಮಹಿಮೆ ಹೇಗಿತ್ತು? ಅಲ್ಲಿ ಎಲ್ಲಿ ಸ್ವದ ಜ್ಞಾನ ಇಲ್ಲಲ್ಲ ಅಲ್ಲಿ ಪರದ ಮಹಿಮೆನೇ ಇದೆ ರೀ. ಅದಕ್ಕೆ ಹೇಗೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಸರಿ, ಅದೇ ಪ್ರಕಾರ ಇಲ್ಲಿ ಈಗ ಸಂಜ್ಞೆ ಪಂಚೇಂದ್ರಿಯ ದಶೆಗೆ ಪ್ರಾಪ್ತವಾಗಿರುವಂಥ ನಮ್ಮ ಜೀವನದೊಳಗ ಎಷ್ಟು ಪರದ ಅವಲಂಬನೆ ಇದೆ ಅಲ್ಲ, ಏನು ಹೇಳ್ತು? ಎಷ್ಟು ಪರದ ಅವಲಂಬನೆ ಇದೆ ಅಲ್ಲ, ಅಷ್ಟು ಸ್ವದ ಕುರಿತು ಏನಿದೆ? ದ್ವೇಷ ಬುದ್ಧಿ ಇದೆ. ಅನಂತಾನುಬಂಧಿ ಕ್ರೋಧ ಅಂದರೆ ಅದಕ್ಕೆ ಎಷ್ಟು ಪರದ ಅವಲಂಬನೆ ಇದೆ ಅಲ್ಲ, ಅಷ್ಟು ಸ್ವದ ಅರುಚಿ ಇದೆ. ಅರುಚಿ ಭಾವ ದ್ವೇಷ. ದ್ವೇಷದ ಪರಿಭಾಷೆ ಏನ? ಅರುಚಿಯ ಭಾವ. ದ್ವೇಷ ಅಂದ್ರೆ ಏನ? ಅರುಚಿಯ ಭಾವಕ್ಕನ ದ್ವೇಷ ಅಂತಾರೆ. ದ್ವೇಷ ಅಂತಂದ್ರೆ ಆ ಕಡೆ ನೋಡದೇ ಇರೋದು, ಅದರ ಕುರಿತಾಗಿ ಕ್ರೋಧ ವರ್ತಿಸೋದು, ಇದು ಯಾವ ಮಾತು ಇಲ್ಲ. ಅರುಚಿಯ ಭಾವ ದ್ವೇಷ. ಹಾಗಾದ್ರೆ ಎಲ್ಲಿಯವರೆಗೆ ನಮಗ ಸತ್ಯವನ್ನ ಹೇಳಲಿಕ್ಕೆ ಬೇಕು, ಸತ್ಯವನ್ನ ತಿಳ್ಕೊಳ್ಳುವಂಥ ಧೈರ್ಯ ಮಾಡಲಿಕ್ಕೆ ಬೇಕು, ಸತ್ಯವನ್ನ ಅರಗಿಸಿಕೊಳ್ಳುವಂಥ ಸಾಮರ್ಥ್ಯ ತಂದುಕೊಳ್ಳಲೇಬೇಕು. ಎಲ್ಲಿಯವರೆಗೆ ನಮಗ ಪರ್ವ ದಿವಸಗಳದ್ದ, ವಿಶೇಷ ಕ್ಷೇತ್ರದ್ದ, ವಿಶೇಷ ಸಂಯೋಗದ್ದ ಅಥವಾ ತ್ರಿಲೋಕ ಪೂಜ್ಯ ವೀತರಾಗ ಭಗವಂತಂದ, ಇಂದ್ರವಂದಿತ ವಾಣಿದ್ದ ಮಹಿಮೆ ಇದೆ. ಅಲ್ಲಿಯವರೆಗೆ ಸ್ವದ ಅರುಚಿ ಇದೆ ಅನ್ನುವ ಮಾತು ಸ್ಪಷ್ಟ ಇದೆ. ಹಾಗಾದ್ರೆ ಮಾರ್ಗಂತೂ ಇದೆ ಅಲ್ಲ, ಇದನ್ನು ಬಿಟ್ಟ ಮಾರ್ಗ ಏನಿಲ್ಲ. ಹೌದ್ರಿ, ಮಾರ್ಗ ಇದೆ ಅಲ್ಲ, ಇದುವೇ ಇದೆ. ನಾವು ಪೂರ್ವ ದಿಕ್ಕಿನಿಂದ ಒಂದು 10 ಕಿಲೋಮೀಟರ್ ಅಂತರದಲ್ಲಿ ಇರುವಂಥ ಯಾವುದೋ ಒಂದು ಸ್ಥಾನಕ್ಕೆ ಹೋಗುತ್ತಿದೆ. ಮಾರ್ಗ ಪೂರ್ವ ದಿಕ್ಕಿನಿಂದ ಹೋಗೋದನ್ನ ಇದೆ. ಪಶ್ಚಿಮ, ದಕ್ಷಿಣ, ಉತ್ತರ ಏನದ, ಆಗ್ನೇಯ, ವಾಯವ್ಯ, ನೈಋತ್ಯ, ಈಶಾನ್ಯ, ಇವು ಯಾವ ಮಾರ್ಗದಿಂದನೂ ಹೋಗುವುದಿಲ್ಲ. ಮಾರ್ಗ ಇದುವೇ ಇದೆ. ಹಾಗಾದ್ರೆ ಪೂರ್ವಾಭಿಮುಖ ಆಗಿ ನಿಂತ ನಂತರ ಆ ಮಾರ್ಗ ಕ್ಷೀಣಿಸ್ತಾ ಹೋಗ್ತಿದೆ ಏನಿಲ್ರಿ. ನಿಂತ ನಂತರ ಅಲ್ಲ, ಪ್ರತ್ಯಕ್ಷ ಗಮನ ಆರಂಭ ಮಾಡಿದ ನಂತರ ಆ ಮಾರ್ಗ ಕ್ಷೀಣಿಸ್ತಾ ಹೋಗ್ತಿದೆ ಏನಿಲ್ರಿ. ಸ್ವಲ್ಪ ಸಮಯ ಕಳೆದ ನಂತರ 9 ಕಿಲೋಮೀಟರ್ ಉಳಿತಿದೆ. ಅರ್ಥಾತ್ 1 ಕಿಲೋಮೀಟರ್ ಹೋಯ್ತಲ್ಲ, ಹೋಯ್ತಂದ್ರೆ ಏನ? ಬಿಟ್ಕೊಟ್ಟೇವ್ರಿ. ಬಿಟ್ಟುಕೊಟ್ಟೇವಲ್ಲ, ಮಾರ್ಗದ ಮೇಲೆ ಅದೇವೇನು ಮಾರ್ಗ ಬಿಟ್ಟಿದ್ದೀವ್ರಿ? ಮಾರ್ಗದ ಮೇಲೆ ಮತ್ತು 1 ಕಿಲೋಮೀಟರ್ ಬಿಟ್ಟಿವೋ ಅಥವಾ ಇಲ್ರಿ? ಮತ್ತೊಂದು ಸ್ವಲ್ಪ ಸಮಯದ ನಂತರ 2 ಕಿಲೋಮೀಟರ್, ಇನ್ನೊಂದು ಸ್ವಲ್ಪ ಅಥವಾ ಎಷ್ಟು ತಾಗ್ತಿದೆಯೋ ಅಷ್ಟು ಸಮಯದ ನಂತರ 10 ಕಿಲೋಮೀಟರ್ದ ಮಾರ್ಗವನ್ನು ಬಿಟ್ಬಿಟ್ಟೇವ್ರಿ.
ಆದ್ರೆ ಅದೇ ಮಾರ್ಗ ಹಿಡಿದಿದ್ದೇವೋ ಅಥವಾ ಇಲ್ಲ? ಯಾವುದರ ಸಲುವಾಗಿ? ಗುರಿ ತಲುಪುವ ಸಲುವಾಗಿ. ಗುರಿ ತಲುಪುವ ಸಲುವಾಗಿ ಅಂದರೆ ಮಾರ್ಗ ಹಿಡಿದದ್ದು ಮಾರ್ಗ ಬಿಡುವ ಸಲುವಾಗಿ ಅದ. ಮಾರ್ಗ ಹಿಡಿದಿರೋದ ಮಾರ್ಗದ ಸಲುವಾಗಿ ಮಾರ್ಗ ಹಿಡಿದಿರ್ಲಿಲ್ರಿ. ಮಾರ್ಗದ ಸಲುವಾಗಿ ಮಾರ್ಗದ ಅವಲಂಬನೆ ಮಾಡಿದ್ದೇವೇನ? ಇಲ್ಲ. ಯಾವುದರ ಸಲುವಾಗಿ? ಗುರಿ ಸಲುವಾಗಿ. ಹಾಗೆ ಸಾಧರ್ಮಿಗಳ ಸ್ವಾಧ್ಯಾಯ, ತೀರ್ಥಕ್ಷೇತ್ರ, ಪರ್ವತ ದಿವಸಗಳ ದೇವಶಾಸ್ತ್ರಗುರು ತ್ರಿಲೋಕ ಪೂಜ್ಯ ವೀತರಾಗರಹಂತ ಪ್ರಭು ಇಂದ್ರವಂದಿತ ವಾಣಿ, ಇದೇ ಮಾರ್ಗದೊಳಗೆ ಹೋಗೋದಿದೆಯಲ್ಲ, ಆದ್ರೆ ಹೋಗೋದ ಅರ್ಥಾತ್ ಸ್ವಲ್ಪ ಸ್ವಲ್ಪ ಬಿಡೋದಿದೆ. ಬಿಡೋದಂದ್ರೆ ಏನ? ಬಿಡೋದಂದ್ರೆ ಏನು? ಬಿಡುವುದರ ಉದ್ದೇಶ ಏನ? ಹಿಡಿಯುವ ಉದ್ದೇಶನ ಬಿಡುವ ಉದ್ದೇಶ ಇದೆ. ಹಿಡಿದಿರೋ ಉದ್ದೇಶ ಏನ? ಅರೆ ಗುರಿ ತಲುಪೋದಿದೆ, ನನ್ನ ಸ್ವಭಾವದ ಪ್ರಾಪ್ತಿ ಮಾಡಿಕೊಳ್ಳೋದಿದೆ, ವೀತರಾಗ ಭಗವಂತರನ್ನ, ವೀತರಾಗ ವಾಣಿಯನ್ನ ಹಿಡ್ಕೊಳ್ಳೋದು ಯಾವುದರ ಸಲುವಾಗಿ? ಬಿಡುವ ಸಲುವಾಗಿ. ಹಿಡ್ಕೊಳ್ಳೋದು ಯಾವುದರ ಸಲುವಾಗಿ? ಸ್ವಭಾವದ ಪ್ರಾಪ್ತಿಯ ಸಲುವಾಗಿ. ಹಾಗಾದ್ರೆ ಹಿಡ್ಕೊಂಡಿರೋ ವೇಳೆದೊಳಗ ಯಾವ ಪ್ರಕಾರ ಮಾರ್ಗ ಪೂರ್ವ ದಿಕ್ಕಿನಿಂದ ಸಾಗೋದಿದೆ, ಇದು ಮಾರ್ಗ ತಿಳಿದ ನಂತರ ಮಾರ್ಗವನ್ನ ಗಮಿಸ್ತಾ ಹೋಗ್ತೇವಲ್ಲ, ಗಮಿಸ್ತಾ ಹೋಗ್ತೇವೆ, ನಡೀತಾ ಹೋಗ್ತೇವೆ. ಅದೇ ಪ್ರಕಾರ ನನ್ನ ಸ್ವರೂಪವನ್ನು ತಿಳ್ಕೊಳ್ತಾ ಹೋಗೋದಿದೆ ರೀ. ಎಲ್ಲಿ? ಎಲ್ಲಿ? ವೀತರಾಗರಹಂತನ ಸಾನ್ನಿಧ್ಯದೊಳಗ, ಜಿನವಾಣಿಯ ಸಂಯೋಗದೊಳಗ ಏನು ಮಾಡೋದಿದೆ? ಜಿನವಾಣಿ ತಿಳ್ಕೊಳ್ಳೋದಿದೆ, ಆತ್ಮನನ್ನು ತಿಳ್ಕೊಳ್ಳೋದಿದೆ. ಭಗವಂತನ ಸಾನ್ನಿಧ್ಯದೊಳಗೆ ಹೋದ ನಂತರ ವಿಕಲ್ಪಾತೀತ ಆಗೋದಿದೆ, ಭಗವಂತನ ಕುರಿತು ವಿಕಲ್ಪ ಮಾಡೋದಿದೆ ರೀ. ಹಾಗಾದ್ರೆ ವಿಕಲ್ಪ ಮಾಡೋದು ಕೂಡ ಪ್ರಥಮ ಭೂಮಿಕೆಯೊಳಗಿದೆ. ಯಾವುದರ ಸಲುವಾಗಿ? ನಿರ್ವಿಕಲ್ಪ ಆಗುವ ಸಲುವಾಗಿ. ಪ್ರಭು ನೀನು ಹೀಗಿದ್ದಿ, ನೀನು ನಿನ್ನಲ್ಲೇ ಸ್ಥಿರ ಇದ್ದಿ, ನೀ ನಿನ್ನ ಅಂತಃತತ್ವವನ್ನು, ಪರಿಪೂರ್ಣ ಜ್ಞಾನಮಯ ತತ್ವವನ್ನು ನಂಬಿ ಅಲ್ಲೇ ಉಳಿಯುವುದರಿಂದ ಈ ಪ್ರಕಾರ ತ್ರಿಲೋಕ ಪೂಜ್ಯ ದಶೆಗೆ ಪ್ರಾಪ್ತ ಆಗಿರುವೆ. ಇದೇನಿದೆ ರೀ? ಇದು ವಿಕಲ್ಪ ಇದೆ ರೀ. ಎಂಥ ವಿಕಲ್ಪಿದ? ಭಗವಂತನ ಕುರಿತು ವಿಕಲ್ಪ ಅಥವಾ ಭಗವಂತ ಆಗುವುದರ ಕುರಿತು ವಿಕಲ್ಪ? ಅರೆ ಹಾಗಾದ್ರೆ ಆ ಕಾರ್ಯ ಎಷ್ಟಾಗ್ತಾ ಇದ್ದಾವೆ ನಮ್ಮಲ್ಲಿ? ಅದಕ್ಕೆ ಹೇಳಿತು, ಎಲ್ಲಿಯವರೆಗೆ ಪರದ ಅವಲಂಬನೆ ಇದೆಯೋ ಅಲ್ಲಿಯವರೆಗೆ ಆತ್ಮನ ಕುರಿತು ಅರುಚಿ ಭಾವ ಸಿದ್ಧಾರ್ಥ ಇದೆ. ಅರುಚಿ ಭಾವವೇ ಇದೆ. ಇಲ್ಲಿ ಮಾರ್ಗಸ್ಥಿದ್ದಾಗ ಅವಲಂಬನೆ ಇದ್ದೇ ಇರ್ತದೆ. ಅವಾಗ ಅರುಚಿ ಹೇಗೆ? ಮಾರ್ಗಸ್ಥ ಇದ್ದ ನಂತರ ಅಲ್ಲ, ಮಾರ್ಗಸ್ಥ ಅದೇವೆನ್ನವ. ಮಾರ್ಗಸ್ಥ ಇದ್ದ ನಂತರ ಅರುಚಿ ಹೇಗೆ ಅನ್ನೋದು ಒಂದು ಪ್ರಶ್ನೆ. ಮಾರ್ಗಸ್ಥ ಇದ್ದೇವೇನ ಅನ್ನೋದು ಆ ಪ್ರಶ್ನೆಗೆ ಪ್ರಶ್ನೆ. ಇನ್ನು ಮಾರ್ಗಸ್ಥ ಇದ್ದ ನಂತರ ಕೂಡ ಅರುಚಿ ಹಾಗೆ ಅಂತಂದ್ರೆ ಅದು ಅರುಚಿ ಅಲ್ಲ, ನಿಜವಾದ ರುಚಿ ಇದೆ ರೀ. ಅರಹಂತರ ಕುರಿತು ನಿಜವಾದ ಶ್ರದ್ಧೆ, ಅರ್ಥಾತ್ ಅರಹಂತರ ಯಾವ ಶುದ್ಧಾತ್ಮನಲ್ಲಿ ಅಂತರ್ನಿಮಗ್ನ ಇದ್ದಾರೋ, ಯಾವ ಶುದ್ಧಾತ್ಮನ ಅತೀಂದ್ರಿಯ ಅನಾಕುಲ ಸುಖದ ಸಂವೇದನದೊಳಗ ಮುಳುಗಿ ಹೋಗಿದಾರೋ, ಅದನ್ನು ತಿಳಿದು ಅದರದ ಮಹಿಮೆ ಬಂದು ಅಂಥ ವಸ್ತು ನಾನಿದ್ದೇನೆ, ಅದೇ ಪ್ರಕಾರ ನನ್ನ ವಸ್ತುವಿನ ಕುರಿತು ನನಗೆ ಶ್ರದ್ಧೆ, ರುಚಿ ಆರಂಭ ಆಗಬೇಕಾಗಿದೆ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳುವ ಕಾರಣದಿಂದ ನನಗೆ ಪೂಜ್ಯ ಇದ್ದಾರೆ.
ಅದನ್ನೇ ಹೇಳ್ತಾ ಇರುವ ಕಾರಣದಿಂದ ಜಗತ್ತಿನ ಭವ್ಯ ಕೋಟಿಗೆ ಅವರ ಪೂಜ್ಯ ಇದ್ದಾರೆ, ವಂದನೀಯ ಇದ್ದಾರೆ ಅನ್ನುವಂಥದ್ದ ಯಾವಾಗ ಪ್ರಜ್ಞೆ ಆಂತರ್ಯದೊಳಗೆ ಮೂಡಿ ಬರ್ತಿದೆಯೋ ಆವಾಗ ಭಗವಂತರ ಕುರಿತ ಅರುಚಿ ಇದೆ, ರುಚಿ ಇದೆ ರೀ. ಭಗವಂತರ ಕುರಿತಾಗಿ ಅರುಚಿ ಇದೆ, ರುಚಿ ಇದೆ ರೀ. ಅರೆ ಅದುವೇ ನಿಜವಾದ ರುಚಿ ಇದೆ ರೀ. ಅವರ ಮಹಿಮೆ ಮಾಡ್ತಾ 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 ತನ್ನ ಮಹಿಮೆಯ ಕಡೆಗೆ ಬರುವುದೇ ನಿಜವಾದ ರುಚಿ ಇದೆ. ಇನ್ನು ಶಬ್ದ ಸಾಪೇಕ್ಷ ಹಾಗೆ ಹೇಳ್ತು, ಅವರ ರುಚಿಯನ್ನು ಬಿಟ್ಟ ತನ್ನ ರುಚಿ ಮಾಡುವುದಿದೆ. ತನ್ನ ರುಚಿ ಉತ್ಪನ್ನ ಆಗಬೇಕಾಗಿದೆ, ತನ್ನ ರುಚಿ ನಿರ್ಮಾಣ ಆಗಬೇಕಾಗಿದೆ, ಚೈತನ್ಯದ ಭವನ ನಿರ್ಮಾಣ ಆಗಬೇಕಾಗಿದೆ. ಈ ಪ್ರಕಾರ ಅರೆ ಅವ್ರದ ಕಾರ್ಯ ಆಗಿ ಹೋದದ್ದು ಇದೆ. ನನ್ನ ಕಾರ್ಯ ನಾನು ಮಾಡಿಕೊಳ್ಳುವ ಸಲುವಾಗಿ ಅವರ ಸನ್ನಿಧಿಗೆ ಬಂದಿದ್ದೇನೆ. ಅವರ ಗುಣಗಾನ ಮಾಡೋದಿದೆ, ವಿಕಲ್ಪಪೂರ್ವಕ ಮಾಡೋದಿಲ್ಲ. ಅವರ ಮಹಿಮೆ ನೋಡಿ ಗುಣಗಾನ ಆಗ್ತಾ ಇದೆ. ಆದ್ರೆ ಆ ಗುಣಗಾನ ಆಗ್ತಾ ಇರುವುದೊಳಗನ ಅಂಥವೇ ಇರುವಂಥ ತನ್ನ ಗುಣಗಳ ಮಹಿಮೆ ಬರ್ತಾ ಇದೆ. ತನ್ನ ಸ್ವಭಾವದ ಮಹಿಮೆ ಬರಬೇಕಾಗಿದೆ. ತನ್ನ ಸ್ವಭಾವದ ಮಹಿಮೆ ಬಂದ್ರನ ಅವರ ಭಕ್ತಿ ಮಾಡಿದ ಹಾಗೆ ಆಯಿತು, ಅವರ ಮಹಿಮೆ ಮಾಡಿದ ಹಾಗೆ ಆಯಿತು, ಅವರನ್ನು ರುಚಿಪೂರ್ವಕ ನೋಡಿದ ಹಾಗೆ ಆಯಿತು, ತಿಳಿದ ಹಾಗೆ ಆಯಿತು. ಆ ಸ್ವಭಾವದ ರುಚಿಪೂರ್ವಕ ಸ್ವಭಾವದ ಸಂವೇದನೆ ಯಾವಾಗ ಆಗ್ತಿದೆಯೋ ಆವಾಗ ನಿಜವಾಗಿ ಭಗವಂತರ ಸಾನ್ನಿಧ್ಯವನ್ನ ಪಡೆದುದರ ಸಾರ್ಥಕತೆ ಆಯಿತು. ಇಲ್ಲದೆ ಹೋದ್ರ ಅವರ ಹತ್ತಿರಕ್ಕೆ ಹೋಗೋದ, ತುಚ್ಛ ಏನನ್ನಾದರೂ ಬೇಡಿಕೆಯನ್ನು ಸಲ್ಲಿಸೋದ, ತುಚ್ಛ ಏನನ್ನಾದರೂ ಸಂಕಲ್ಪ ಮಾಡೋದ, ಇವೆಲ್ಲವೂ ಅವರ ದರ್ಶನದ ಲಾಭ ಪಡೆದುದರ ಯಾವ ದರ್ಶನದ ಲಾಭ ಪಡೆಯುವ ಸಲುವಾಗಿ ಪುಣ್ಯ ಮಾಡಿತ್ತೋ ಅದನ್ನು ನಾವೇ ನಮ್ಮ ಕೈಯಾರೆ ಬೆಂಕಿ ಇಟ್ಟ ಹಾಗೆ ಇದೆ. ಆ ಪುಣ್ಯಕ್ಕ ಹೇಳದಿತ್ತು ಹಿಂದಿನ ವಾರ. ಅರೇ ಅರಹಂತನ ಸಾನ್ನಿಧ್ಯ ದೊರಕಿದೆಯಲ್ಲ, ಇನ್ನೇನು ಬೇಕಾಗಿದೆ ರೀ? ಅವರ ಹತ್ರ ಇನ್ನೇನು ಕೇಳೋದಿದೆ? ಕೇಳದ್ದನ್ನ ಅವರು 3 ಲೋಕದ ನಿಧಿಯನ್ನೇ ಕೊಡಲಿಕ್ಕೆ ತಯಾರಿದ್ದಾರೆ. 3 ಲೋಕದ ನಿಧಿ ಯಾರ? ಶುದ್ಧಾತ್ಮ, ನಿಜಾತ್ಮ. ನನ್ನಂಥವ ನೀನಿದ್ದೀಯಪ್ಪ, ನನ್ನ ಕಡೆಗೆ ನೋಡುವಂಥ ನ್ಯೂನತೆ ನಿನ್ನಲ್ಲಿ ಇಲ್ಲ. ನನ್ನಂಥವ ನೀ ಇದ್ದಿ, ನನ್ನ ಕಡೆಗೆ ನೋಡಬೇಕಾದಂಥ ಪ್ರಸಂಗ ನಿನ್ನ ಸ್ವಭಾವದೊಳಗೆ ಇಲ್ಲವೇ ಇಲ್ಲ. ಹೀಗೆ ಹೇಳುವಂಥ ಸಂಕೇತ, ಹೀಗೆ ಹೇಳುವಂಥ ಸರ್ವಾಂಗದ ಉಪದೇಶವನ್ನು ಗ್ರಹಣ ಮಾಡಿದ ಅಂತಂದ್ರೆ ಆ ಜೀವ ಎಷ್ಟು ಧನ್ಯ ಆಗ್ತದೆ. ಅದನ್ನು ಬಿಟ್ಟ ಅನಾದಿ ಕಾಲದ ಅಜ್ಞಾನದಿಂದ ಯಾವ ದುಃಖ ಸಾಗರದೊಳಗೆ ಮುಳುಗುತ್ತಾ ಇದ್ದಾನೋ ಅದೇ ಅಜ್ಞಾನದ ಪೋಷಕವಾಗಿ ಮತ್ತಿನ್ನೇನಾರಿ ಕೇಳಿದ ಅಂತಂದ್ರೆ ಅಲ್ಲಿ ಸಿಗೋದಂತೂ ಇಲ್ಲ. ಆದ್ರೆ ಇವನದೇನು ಪುಣ್ಯ ಇರ್ತದ, ಆ ಪುಣ್ಯ ನಿರರ್ಥಕ ಆಗೋಯ್ತು. ನೋಡ್ರಿ, ಸಾಮಾನ್ಯ ಇಲ್ಲ. 3 ಲೋಕದ ಪ್ರಭು, 100 ಜನ ಇಂದ್ರರಿಂದ ವಂದನೀಯ ಇರುವಂಥ ಆ ಸರ್ವಜ್ಞವೀತರಾಗ ಜಿನೇಂದ್ರ ಪ್ರಭು ಅವರದ ಸಾಕ್ಷಾತ್ ದರ್ಶನ ಆಗೋದ ಇದು ಸಾಮಾನ್ಯ ಮಾತು ಅಲ್ಲ. ಆದ್ರೆ ಇದರ ಅಸಾಮಾನ್ಯತೆ ಅಜ್ಞಾನದಿಂದ ನಮ್ಮ ಲಕ್ಷ್ಯಕ್ಕೆ ಬರ್ತಾ ಇಲ್ಲ. ನಾವು ಅಲ್ಲಿ ಹೋಗಿ ಮತ್ತೆ ಏನಾರೇ ಮಾಡಬೇಕಂತೀವ್ರಿ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಬೇಕು ಅನ್ನೋದನ್ನೇ ಇಲ್ರಿ. ಇದ್ದದ್ದನ್ನು ಇದ್ದ ಹಾಗೆ ನೋಡ್ಬೇಕು ಅನ್ನೋದನ್ನೇ ಇಲ್ರಿ. ಮತ್ತೇನಾರೇ ಮಾಡೋದನ್ನೇ ಇದೆ. ಅಲ್ಲಿ ಹೋಗಿ ಏನ ಅನ್ನೋದರದಿಂದ ನನಗೆ ಚರ್ಚೆ ಮಾಡುವ ಮನಸ್ಸಿಲ್ಲ. ಉತ್ಕಲಿಕಾಭಿ ಸಾಗರದ ಪಕ್ಷದಲ್ಲಿ ತರಂಗಾವಳಿ, ಜೀವದ ಪಕ್ಷದಲ್ಲಿ ಒಂದು ಜ್ಞಾನ ಗುಣದ ಮತಿಜ್ಞಾನ, ಶ್ರುತಜ್ಞಾನ ಇತ್ಯಾದಿ
ಅನೇಕ ಭೇದಗಳು. ಅವುಗಳ ಮೂಲಕ ವಲ್ಗತಿ ತನ್ನ ಸಾಮರ್ಥ್ಯದಿಂದ, ತನ್ನ ಸಾಮರ್ಥ್ಯದಿಂದ, ಈ ಶಬ್ದದ ಸಲುವಾಗಿನ ಇಲ್ಲಿಯವರೆಗೆ ಚರ್ಚೆ, ತನ್ನ ಸಾಮರ್ಥ್ಯದಿಂದ ನಿಗೋಧದಲ್ಲೇ ಅಕ್ಷರದ ಅನಂತವಾ ಭಾಗ ಜ್ಞಾನ ಪ್ರಕಟ ಇತ್ತು. ಒಂದನ್ನು ಹೊರತುಪಡಿಸಿ ಅನಂತ ಭಾಗ ಮುಚ್ಚಿದ್ದು ಇತ್ತು. ಯಾವುದರಿಂದ? ಜ್ಞಾನಾವರಣಾದಿ ಕರ್ಮದಿಂದ ಇಲ್ಲ, ಜೀವದ್ದೇ ಸಾಮರ್ಥ್ಯ. ಅದ್ಭುತ ಮಾತಿದೆ. ಅದಕ್ಕೆ ಈ ನಿಗೋಧಾವಸ್ಥೆಯಲ್ಲಿ ಇರುವಂಥ ಹಿಂದೆ ಅನೇಕ ಬಾರಿ ಭಿನ್ನ ಭಿನ್ನ ರೂಪದಿಂದ ಕಥನ ಬಂದದ್ದು ಇದೆ. ನಿಗೋಧದ ಜೀವ ಯಾವ ಶಾಸ್ತ್ರಾಭ್ಯಾಸದಿಂದ ಮೇಲೆ ಬರ್ತಾನೆ, ಯಾವ ಪೂಜೆ ವ್ರತ ಅಷ್ಟಕ ದಾನದಿಂದ ಪ್ರಕ್ಷಾಲನದಿಂದ ಮೇಲೆ ಬರ್ತಾನೆ. ನಿಗೋಧದ ಜೀವ ನಿಗೋಧಾವಾಸವನ್ನು ಹೇಗೆ ಬಿಟ್ಟು ಬಿಡ್ತಾನ್ರಿ? ತನ್ನ ಸಾಮರ್ಥ್ಯ. ನಿಗೋಧದಲ್ಲಿ ಕೂಡ ದೇವ ಶಾಸ್ತ್ರಾದಿಗಳ ಇಲ್ಲದೇ ಇರುವ ವೇಳೆದೊಳಗೆ, ದಾನ ವ್ರತಾದಿ ಪರಿಣಾಮಗಳ ಇಲ್ಲದೇ ಇರುವ ವೇಳೆದೊಳಗೆ ಏನಾಗ್ತಿದೆ? ಪುಣ್ಯ ಆಗ್ತಿದೆ. ಪುಣ್ಯ ಆಗ್ತಿದೆ ಎಲ್ಲಿ? ನಿಗೋಧದಲ್ಲಿ. ಏನು ದಾನ ಮಾಡಿದ್ದು ರೀ ಅಲ್ಲಿ ಜೀವಗಳ? ಭಗವಂತನ ಪೂಜೆ ಮಾಡಿದ್ದು. ನಿಗೋಧದಲ್ಲಿ ಪುಣ್ಯ ಆಗ್ತಿದೆ ರೀ. ಎಂಥ ಪುಣ್ಯ? ಎಂಥ ಪುಣ್ಯ? ಚಕ್ರವರ್ತಿಯ ಪುತ್ರರಾಗುವಂಥ ಪುಣ್ಯ ರೀ. ಆ 900 ಮಕ್ಕಳ ಭರತೇಶನ ಯುಗದ ಆದಿಯೊಳಗ ನಿಗೋಧದಿಂದ ಬಂದವ್ರಿ. ಒಂದು ಅಂತರ್ಮುಹೂರ್ತ ಮಧ್ಯದೊಳಗ ತ್ರಸ ಪರ್ಯಾಯವನ್ನು ಧಾರಣ ಮಾಡಿದು. ಹಾಗಾದ್ರೆ ಆ ಅಂತರ್ಮುಹೂರ್ತ ಕಾಲದೊಳಗ ಪುಣ್ಯ ಮಾಡಿದು ಅಥವಾ ನಿಗೋಧದಲ್ಲಿ ಮಾಡಿದು ಪುಣ್ಯ? ಚಕ್ರವರ್ತಿ ಕುಮಾರ ಆಗಬೇಕಾದ್ರೆ ಎಲ್ಲಿ? ನಿಗೋಧದೊಳಗೆ ಶುಭ ಅಶುಭ ಪರಿಣಾಮಗಳೇ ಆಗುವುದು. ದುಃಖ ಸುಖ ಎಲ್ಲ ಆಗ್ತದೆ. ಪುಣ್ಯ ಹೆಂಗಾಗ್ತದೆ? ಪರಿಣಾಮ ಇಲ್ಲದ ಯಾವ ಜೀವ ಇರೋದನ್ನ ಇಲ್ಲರೆ. ಪರಿಣಾಮ ನಿರಂತರ ಆಗ್ತಾವ ಜೀವದ್ದು. ಪರಿಣಾಮದ ಸಲುವಾಗಿ ಯಾವ ಪರಿಸರ ಅಥವಾ ಪರದ ಕಾರಣದ ಅವಶ್ಯಕತೆ ಇಲ್ಲ. ಪರಿಣಮನ ಇದು ಜೀವದ ಸ್ವಭಾವ ಇದೆ. ಪರಿಣಾಮಗಳ ಪ್ರವಾಹಕ್ಕೆ ಪರಿಣಮನ ಅಂತಾರೆ. ಹಾಗಾದ್ರೆ ಪರಿಣಾಮಗಳ ನಿರಂತರ ಒಂದೂ ಸಮಯ ಪರಿಣಾಮದಿಂದ ರಹಿತ ಜೀವ ಎಲ್ಲೂ ಇರುವುದಿಲ್ಲ. ಒಂದು ಮಾತು. ಇನ್ನು ಆ ಪರಿಣಾಮಗಳ 2 ಸಮಯ ಒಂದೇ ಪ್ರಕಾರದ್ದು ಇರುವುದಿಲ್ಲ. ಶುಭ ಪರಿಣಾಮದ ಸಲುವಾಗಿ ಯಾವ ಪರದ ಅಪೇಕ್ಷೆ ಇಲ್ಲ. ಅಶುಭ ಪರಿಣಾಮದ ಸಲುವಾಗಿ ಯಾವ ಕರ್ಮ ಅಥವಾ ಕಾಲ ಕ್ಷೇತ್ರ ಶತ್ರುವಿನ ಅವಶ್ಯಕತೆ ಇಲ್ಲ. ಸುಖ ದುಃಖ ಏನದವು ಅವು ಪರಿಣಾಮಾಶ್ರಿತದವು. ಪರಿಣಾಮ ಏನಿದೆ ದ್ರವ್ಯದ ನಿತ್ಯ ಸ್ವಭಾವ ಇದೆ ರೀ. ಪರಿಣಾಮ ರೂಪದಿಂದ ಪರಿಣಮಿಸುವುದೇ ದ್ರವ್ಯದ ನಿತ್ಯ ಸ್ವಭಾವ ಇದೆ. ಅದ್ಭುತ ಮಾತು ಇದೆ ಪ್ರಭು. ಪುಣ್ಯ ಆಗುವ ಸಲುವಾಗಿ ನಾವು ಮಂದಿರಕ್ಕೆ ಹೋಗಲೇಬೇಕು, ಶಾಸ್ತ್ರ ತಕ್ಕೊಂಡು ಕೂಡಲೇಬೇಕು, ಈ ಎಲ್ಲ ಪದಾರ್ಥಗಳದ್ದು ತ್ಯಾಗ ಮಾಡಲೇಬೇಕು, ಈ ಪದಾರ್ಥಗಳಲ್ಲಿ ಈ ಪ್ರಕಾರದ ಶುದ್ಧಿ ಇರಲೇಬೇಕು, ಇಂಥ ವಚನ ಆಡಬಾರ್ದು, ಇದೇನು ಬರುವುದಿಲ್ಲ. ಶುಭ ಅಥವಾ ಅಶುಭ ಪರಿಣಾಮ ಸಂಪೂರ್ಣ ವಿಶ್ವದಿಂದ ನಿರಪೇಕ್ಷ. ಹಾಗಾದರೆ ಈಗ ಒಂದು ಪ್ರಶ್ನೆ ಇಲ್ಲಿ ಸಹಜವಾಗಿ ಎದ್ದು ನಿಲ್ಲುತ್ತಿದೆ. ಶುಭ ಅಥವಾ ಅಶುಭ ಪರಿಣಾಮ ಯಾವ ಪರದ ಅಪೇಕ್ಷೆ ಇಡುವುದಿಲ್ಲ ಅಂದಮೇಲೆ ಶುದ್ಧ ಪರಿಣಾಮ ಯಾವುದರ ಅಪೇಕ್ಷೆ ಇಡ್ತಿದ್ದೀರಿ? ಅದಂತೂ ಸ್ವಾಧೀನ
ಇವು ಮತ್ತು ಪರಾಧೀನ ಅಂಥೇಳಿ ಆಗಮದಲ್ಲಿ ಎಲ್ಲಿಯೋ ವ್ಯವಹಾರಕ್ಕೆ ತಂದಿರ್ತಿದ್ದೀರಿ. ಎಲ್ಲೋ ಯಾವುದೋ ಕ್ಷುದ್ರ ಜೀವದ ಸಲುವಾಗಿರ್ತಿದ್ದೀರಿ. ಅದು ನಮ್ಮ ಸಲುವಾಗಿ ಏನ ಇದು ಸ್ವಾಧೀನ ಇದೆ. ಅರೆ ಶುದ್ಧ ಪರಿಣಾಮ. ಎಲ್ಲಿ ಪುಣ್ಯ ಪರಿಣಾಮಕ್ಕ, ಎಲ್ಲಿ ಪಾಪ ಪರಿಣಾಮಕ್ಕ, ಬಾಹ್ಯ ಪದಾರ್ಥಗಳ ಅವಶ್ಯಕತೆ ಇಲ್ಲಂತಿರುವಾಗ ಶುದ್ಧ ಪರಿಣಾಮಕ್ಕ ಇನ್ನೊಂದಿಷ್ಟು ಸ್ಪಷ್ಟ ಮಾಡಿದ್ರ ದೇವಶಾಸ್ತ್ರ ಗುರುಗಳದ್ದ ಅವಶ್ಯಕತೆ ಎಲ್ಲಿದೆ? ಇದೇನಿಲ್ರಿ? ಇದೆ. ಎಲ್ಲಿದೆ? ನೀವು ತಾನಾಗೇನ ತನ್ನ ಪರ್ಯಾಯದ ಯೋಗ್ಯತೆಯಿಂದ ಪರಸನ್ಮುಖತೆಯನ್ನು ಬಿಟ್ಟುಕೊಟ್ಟ ಸ್ವಭಾವ ಸನ್ಮುಖ ಅಥವಾ ಸ್ವಭಾವ ಹೇಗಿದೆಯೋ ಹಾಗೆ ಉಳಿಯುವಂಥ ಒಂದು ಕಾರ್ಯ ಒಂದು ಸಮಯದೊಳಗ ಆ ಸಮಯದ ಯೋಗ್ಯತೆಯಿಂದ ಮಾಡ್ತಾನೋ ಅಥವಾ ಆಗುತ್ತಿದೆಯೋ ಆ ಸಮಯದೊಳಗ ವೀತರಾಗದೆ ಶಾಸ್ತ್ರ ಗುರುಗಳನ್ನು ನಿಮಿತ್ತ ಅಂಥೇಳಿ ಹೇಳೋದೇ ಇದೆ. ಹೇಳಲೇಬೇಕಾಗ್ತಿದೆ, ಇದ್ದೇ ಇರ್ತಿದೆ. ನಿಮಿತ್ತ ಮತ್ತು ಉಪಾದಾನದ ಚರ್ಚೆ ಅನೇಕ ಬಾರಿ ಮುಖ ಎತ್ತಿ ಮತ್ತು ಹಾಗೆ ಹೋಗಿದೆ. ನಿಮಿತ್ತ ಇಲ್ಲದ ಕಾರ್ಯ ಆಗುವುದನೇ ಇಲ್ಲ. ಆದರೆ ನಿಮಿತ್ತದಿಂದ ಕಾರ್ಯ ಆಗಲೇ ಇಲ್ಲ. ಈಗ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ ನಂತರ ಅಲ್ಲಿ ಏನು ಶರೀರದೊಳಗೆ ವಿಕೃತಿ ಆಗಿರ್ತಿದೆ ಅದು ಗುಣಮುಖ ಆಗ್ತಿದೆ ಏನಿಲ್ರಿ? ನಿಮಿತ್ತ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದು. ಅಲ್ಲಿ ತಜ್ಞರ ಮೂಲಕ ಔಷಧ ಉಪಚಾರದ ಮೂಲಕ ಯಾವ ರೀತಿಯಿಂದ ಅದ ರೋಗ ಅಥವಾ ವಿಕೃತಿ ಆಗಿದೆ ಆ ಕಾರಣವನ್ನು ಕಂಡುಹಿಡಿದು ಕಾರಣವನ್ನು ದೂರ ಮಾಡುವಂಥ ಕಾರ್ಯ ಅಲ್ಲಿ ನಡೆದದ್ದು ಇದೆ. ಆದರೆ ನಿನ್ನೆ ಹೇಳಿತಲ್ಲ, ಇದೇ ಪ್ರಕಾರದ ವಿಕೃತಿ ಇನ್ನು 4-6 ತಿಂಗಳ ನಂತರ ಆ ವ್ಯಕ್ತಿಯ ಶರೀರದೊಳಗೆ ಕಾಣಿಸಿಕೊಂಡಿತು ಅಂತಂದ್ರೆ ಅದೇ ಆಸ್ಪತ್ರೆಯೊಳಗೆ ಅದೇ ಉಪಾಯದ ಮೂಲಕ ಅದು ಗುಣ ಆಗುವುದಿಲ್ಲ. ಅದೇ ವ್ಯಕ್ತಿಯ ಶರೀರದೊಳಗೆ ಅದೇ ಪ್ರಕಾರದ ವಿಕೃತಿ ಮತ್ತೆ 4-6 ತಿಂಗಳದೊಳಗೆ ಉದ್ಭವ ಆಯಿತು ಅಂತಂದ್ರೆ ಅದೇ ಆಸ್ಪತ್ರೆಯೊಳಗೆ ಅವರ ಅದೇ ಪ್ರಕಾರದ ಉಪಾಯ ಮಾಡಿದ್ರೂ ಕೂಡ ಅದು ಗುಣ ಆಗೋದಿಲ್ಲ. ಯಾಕ? ಈಗ ಗುಣ ಆಗೋ ಯೋಗ್ಯತೆ ಇತ್ತು, ಅದು ನಿಮಿತ್ತ ಆಯಿತು. ನಿಮಿತ್ತದಿಂದ ಆಗೇ ಇರಲಿಲ್ಲ ಅದ. ಅದರ ನಿಮಿತ್ತ ಇಲ್ಲದ ಆಗೋದ ಸಾಧ್ಯ ಇಲ್ಲ. ಮನೆಯಲ್ಲೇ ಆಗಲಿಲ್ಲ ಅದ, ಆಗೋದನೇ ಇಲ್ಲ. ಮನೆಯಲ್ಲೇ ರೋಗಿಯನ್ನು ಇಟ್ಕೊಂಡು ಕೂತ ನಂತರ ಆ ರೋಗಿ ಗುಣಮುಖ ಆಗೋದನೇ ಇಲ್ಲ. ಅವನನ್ನು ಆಸ್ಪತ್ರೆಗೆ ಸಾಗಿಸಿ ಯಾವ ಪ್ರಕಾರದ ಉಪಾಯ ಉಪಚಾರ ತಜ್ಞರ ಮೂಲಕ ಮಾಡಬೇಕು ಅದು ಮಾಡಿದ ನಂತರ ಅದರೊಳಗೆ ಯೋಗ್ಯತೆ ಇತ್ತು ಅಂತಂದ್ರೆ ಆಗಬಹುದ್ರಿ. ಇರಲಿಲ್ಲ ಅಂತಂದ್ರೆ ಅವ್ರು ಮತ್ತೆ ಬೇರೆ ಬೇರೆ ಪ್ರಯೋಗ ಮಾಡ್ತಾನೆ ಇರೋವ್ರಿ. ಎಲ್ಲಿಯವರೆಗೆ ಅವರು ಎಷ್ಟು ಓದಿದಾರಲ್ಲ ಅಷ್ಟರವರೆಗೆ ಪ್ರಯೋಗ ಮಾಡ್ತಾನೆ ಇರೋವ್ರಿ. ನಿಮಿತ್ತ ಉಪಾದಾನದ ಸಂಧಿ ಸಂಬಂಧ ಸೂಕ್ಷ್ಮದಿಂದ ತಿಳ್ಕೊಂತ ಹೋಗಬೇಕಾಗ್ತಿದೆ. ಪುನಃ ಅದರದ ವಿಚಾರ ರೂಪದ ಸಂಸ್ಕಾರ ಜ್ಞಾನದ ಮೇಲೆ ಬೀಳ್ತಾ ಹೋಗಬೇಕ್ರೆ. ಉಪಾದಾನದಿಂದ ಕಾರ್ಯ, ಉಪಾದಾನದೊಳಗೆ ಕಾರ್ಯ ಮಾಡುವ ಯೋಗ್ಯತೆಯೇ ಇರಲಿಲ್ಲ. ಸಮಯ ಸಾರದಲ್ಲಿ ಇಷ್ಟು ಸ್ಪಷ್ಟ ರೂಪದಿಂದ ಕೊಟ್ಟಿದ್ದಾರೆ. ಜೀವದಲ್ಲಿ ವಿಕಾರ ರೂಪ ಆಗುವ ಯೋಗ್ಯತೆಯೇ ಇರಲಿಲ್ಲ ಅಂತಂದ್ರೆ ಯಾವ ಕರ್ಮನೂ ಯಾವ ಸಂಯೋಗನೂ ಅವನನ್ನು ವಿಕಾರಿಯನ್ನಾಗಿ ಮಾಡೋ ಸಾಧ್ಯನೇ ಇಲ್ಲ. ಜೀವದಲ್ಲಿ ಸ್ವಭಾವತಃ ವಿಕಾರ ರೂಪ ಆಗುವ ಸಾಮರ್ಥ್ಯನೇ ಇರಲಿಲ್ಲ. ಒಂದು ಇದೆಯಲ್ಲ ಶಕ್ತಿ, ಏನ ವೈಭಾವಿಕ ಶಕ್ತಿ. ವೈಭಾವಿಕ ಶಕ್ತಿಯ ಅರ್ಥ ಏನಿದೆ ಗೊತ್ತಿದೆ ಏನ್ರಿ ಚಿವಟಿಯವರು? ವೈಭಾವಿಕ ಶಕ್ತಿ ಅರ್ಥಾತ್ ವಿಭಾವಗಳ ಉತ್ಪನ್ನ ಆಗುವಂತಹ ಶಕ್ತಿ. ವೈಭಾವಿಕ ಶಕ್ತಿ ಯಾರ್ದಿದೆ? ಪರ್ಯಾಯದಿದೆ, ದ್ರವ್ಯದ್ದಿದೆ.
ವೈಭಾವಿಕ ಶಕ್ತಿ ಯಾರ್ದಿದೆ? ಭೇದ ರೂಪದಿಂದ ಪರ್ಯಾಯದ್ದೇ ಇದೆ. ಅದ ದ್ರವ್ಯದೊಳಗಿದ್ರ ಅನಂತ ಕಾಲದವರೆಗೆ ವಿಭಾವ ಆಗ್ತಾನೆ ಇರ್ಬೇಕ್ರಿ. ಇನ್ನೊಂದು ಶಕ್ತಿ ಇದೆ, ಕಾರ್ಯಕಾರಣತ್ವ ಅಂತ. ಅಕಾರ್ಯ ಕಾರಣತ್ವ ಏನು ಹೇಳ್ತಿದ್ದೀರಿ? ಯಾವುದೂ ಕರ್ಮಾದಿಗಳ ಕಾರಣ ಆಗುವುದಿಲ್ಲ, ಯಾವೇ ಕರ್ಮದ ಉದಯದ ಕಾರಣದಿಂದ ಅದಾಗುವುದಿಲ್ಲ. ಕರ್ಮಾದಿಗಳ ಬಂಧಕ ಕಾರಣ ಆಗುವುದಿಲ್ಲ, ಕರ್ಮಾದಿಗಳ ಉದಯದ ಕಾರಣದಿಂದ ಅದು ಆಗಿಲ್ಲ. ಯಾವುದ? ವಿಕಾರಿ ಭಾವ. ನಿರ್ವಿಕಾರಿ ಭಾವ ಕರ್ಮದ ಉಪಶಮದಿಂದ ಆಗಿದೆ ಏನಿಲ್ರಿ? ಸಮ್ಯಕ್ ದರ್ಶನ, ದರ್ಶನ ಮೋಹನೀಯದ ಉಪಶಮದಿಂದ ಆಗಿದೆ ಏನಿಲ್ರಿ? ಆಗಿದೆ ಅನ್ನುವ ಕಥನೆ ಇದೆ. ಅದಕ್ಕೆ ಎಷ್ಟು ಬಾರಿ ಸ್ಪಷ್ಟಪಡಿಸಿದ್ರು ಇಲ್ಲಿ ಸಮಯಸಾರ ಸಂಪದದೊಳಗ, ಇಲ್ಲಿ ಕಾರ್ಯ ಆಗು ವೇಳೆದೊಳಗ ಇನ್ನೊಂದು ವಸ್ತು ನಿಮಿತ್ತ ರೂಪದಿಂದ ಇಟ್ಟು ಅದರ ಜ್ಞಾನ ಮಾಡಿಸಲಾಗಿದೆ. ಅರೆ ಎಂಥ ಮಾತ ಜಿನಾಗಮದೊಳಗ! ಈ ಜೀವದ ದುಷ್ಪ್ರವೃತ್ತಿಗೆ ಯಾವಾಗ ಕೊನೆ ಬರೋದು? ಅರೆ ಆತ್ಮನ ಅನುಭೂತಿಯ ಆದ ನಂತರ ಕೂಡ ಜೀವನಿಗೆ ಪರದ ರುಚಿ ಬಿಟ್ಟು ಹೋಗೋದಿಲ್ರಿ. ಆತ್ಮನ ಅನುಭೂತಿಯ ಆದ ನಂತರ ಕೂಡ ಬಿಟ್ಟು ಹೋಗೋದಿಲ್ರಿ. ಅದಷ್ಟು ಸುಲಭ ಇಲ್ಲ. ಯಾವಾಗ ಅನುಭೂತಿಯ ಮಹಿಮೆ ಹೇಳೋದಿದೆಯೋ ಆವಾಗ ಹೇಳ್ತಾರೆ, ಒಂದು ಸಲ ಅನುಭೂತಿ ಆಯಿತು ಅಂತಂದ್ರ ಆ ಅನುಭೂತಿಯ ಆಧಾರನಾದಂಥ ಶುದ್ಧಾತ್ಮನ ಕಡೆಗೆ ನಿರಂತರ ಅವನ ಪ್ರವೃತ್ತಿ ಇರ್ತಿದೆ, ಅವನ ಉದ್ಯಮ ಅದೇ ದಿಕ್ಕಿನಿಂದ ನಡೆದಿರ್ತಿದೆ. ಇದು ಒಂದು ವಿಭಾಗದ ಕಥನಿದ್ರ, ಇನ್ನೊಂದು ವಿಭಾಗದ ಕಥನ ಹೀಗಿದೆ. ಅನುಭೂತಿ ಆದ ನಂತರ ಕೂಡ ಸ್ವಭಾವ ಸ್ಥಿರತೆಯ ರೂಢಿ ಕೂಡ ಆದ ಮೇಲೇನು ಆ ಜೀವಕ್ಕ ಕಾರಣಾಂತರದಿಂದ ಪ್ರಸಂಗವಶಾತ್ ಪರದ ರುಚಿ ಮತ್ತು ಮೇಲೆದ್ದು ಬರೋ ಸಾಧ್ಯ ಬಂದೇ ಬರ್ತಿದೆ. ಬರೇ ಸಾಧ್ಯ ಅಲ್ಲ, ಬಂದೇ ಬರ್ತಿದೆ. ಪರದ ರುಚಿ ಅನಾದಿ ಸಂಸ್ಕಾರ ಇದೆ, ಅದು ಅಷ್ಟು ಸುಲಭವಾಗಿ ಹೋಗ್ತಿದೆ. ಅಷ್ಟು ಸುಲಭವಾಗಿ ಹೋಗ್ಬೇಕಾದ್ರ ಅದೇನು ನಿಯಮ ಇದೆಯಲ್ಲ, 6 ತಿಂಗಳು 8 ಸಮಯಕ್ಕೆ 608 ಜೀವ ಹೋಗೋದು, ಆ ನಿಯಮದ ಭಂಗನ ಆಗಿಬಿಡ್ತಿದೆ. ಅಷ್ಟು ಸುಲಭವಾಗಿ ಆಯಿತು ಆಗೋದನೇ ಇಲ್ಲ. ಆದ್ರೆ ಜೀವ ಆ ಕಾರ್ಯ ಮಾಡುವುದರೊಳಗ ಸರ್ವಥಾ ಅಸಮರ್ಥ ಇದ್ದಾನೆ, ಈಗೂ ಮಾತಿಲ್ಲ. ಅವ ಆ ಕಾರ್ಯ ಮಾಡಬಹುದಾಗಿದೆ, ಆದರೆ ಅವನಿಗೆ ಅದರ ಕುರಿತಾದಂಥ ಸ್ವರೂಪದ ಜ್ಞಾನ ಬೇಕ್ರಿ. ಏನು ಕಾರ್ಯ ಮಾಡುವುದಿದೆಯಲ್ಲ, ಏನು ಕಾರ್ಯ? ಅನಂತ ಪರಪದಾರ್ಥಗಳ ರುಚಿಯನ್ನು ಬಿಟ್ಟುಕೊಡೋದಿದೆ. ಸಾಮಾನ್ಯ ಇದೇನ? ಅನಂತ ಪರಪದಾರ್ಥಗಳದ್ದು ರುಚಿ ಬಿಟ್ಟುಕೊಡೋದಿದೆ, ಸಾಮಾನ್ಯ ಅಲ್ಲ. ಆದರೆ ಅನಂತ ಪರಪದಾರ್ಥಗಳ ಅನಂತ ಗುಣಿತ ಮಹಿಮಾವಂತ ಒಬ್ಬನ ರುಚಿ ಮಾಡೋದಿದೆ ಅಂಥೇಳಿ ಅತ್ಯಂತ ಸುಲಭ ಇದೆ. ಇನ್ನೊಮ್ಮೆ ನಾವೇನು ಪ್ರಶ್ನೆ ಕೇಳ್ತೇವೆ ನಾನು ಸ್ವತಃ, ಈ ಸಮಯಸಾರ ಮತ್ತು ಸಮಯಸಾರ ಕಲಶ ಅಭ್ಯಾಸ ನಡೆದಿದ್ದನ್ನು ಮರ್ತು ಕೇಳ್ತೇವೇನೋ ಅಂತ. ಮರ್ತೇನಿಲ್ಲ, ಅದ ನಿಜವಾದ ಇದೇನು ತಮ್ಮದು ಪ್ರಶ್ನೆ ಅಂದರೆ, ತಮ್ಮದ ಸಂದೇಹ ಅಥವಾ ಏನು ಒಂದು ಭಾವ ವ್ಯಕ್ತ ಮಾಡಿದರೆ ಅದು ನಿಜವಾಗಿ ಸತ್ಯನ ಇದೆ. ಆದರೆ ಆ ಕೇಳುವಂಥ ಯೋಗ್ಯತೆ ಬಂತಲ್ಲ, ಅದು ಸಮಯಸಾರದ ಸಂಯೋಗದಿಂದನೇ ಬಂದಿರುವಂಥದ್ದು ಒಂದು ಶಕ್ತಿ ಇದೆ. ಇಲ್ದಿದ್ರೆ ಎಲ್ಲಿಂದ ಬರೋ ಶಕ್ಯತದ? ಯಾವುದೇ ಪ್ರಶ್ನೆ ಇರಲಿ, ಕ್ರಿಯೆಗೆ ಸಂಬಂಧಿಸಿದ್ದಿರಲಿ, ನಿಮಿತ್ತಕ್ಕೆ ಸಂಬಂಧಿಸಿದ್ದಿರಲಿ, ಪರಿಣಾಮಕ್ಕೆ ಸಂಬಂಧಿಸಿದ್ದೇ ಇರಲಿ, ಪ್ರಶ್ನೆ ಕೇಳೋದು. ಅದಕ್ಕೆ ಲಲ್ಚಂದ್ ಭಾಯಿ ಮೋದಿದ್ದು ಒಂದು ಮಾತು ಹೇಳಿದ್ನಲ್ಲ, ತತ್ವ ಚರ್ಚೆಗೆ ಕೂಡ್ತಿದ್ರು, ಪ್ರಶ್ನೆ ಓದಿ ನೋಡಿದ್ರು, ಪ್ರಶ್ನೆ ಕಚ್ಚಾ ಹೇ ಸ್ವಾಧ್ಯಾಯ ಕರ್ಕೆ ಅನ್ನ. ನೋಡ್ರಿ, ಪ್ರಶ್ನೆಯ ಬಗ್ಗೆನೇ ಈಗ ಹೋಗ್ತಾ ಹೋಗ್ತಾ ಮಂದಿರಕ್ಕೆ ಹೋಗ್ತಾ ಹೋಗ್ತಾ ವಿಷಯ ತಲೆಯಲ್ಲಿ ಬಂತು. ನಾವೇನಾದರೂ ಪ್ರಶ್ನೋತ್ತರಿ ಅಂಥೇಳಿ ಇಟ್ಟಿವು ಅಂತಂದ್ರೆ ನಮ್ಮಲ್ಲಿ ಎಂಥ ಪ್ರಶ್ನೆ ಬರ್ತವೆ.
ಶಿಬಿರದೊಳಗೆ ಇಡ್ತಿದ್ದೇವ್ರಿ. ಪ್ರಶ್ನೆ ಎಂಥವೆಂಥವು, ಆ ಸೊಪ್ಪು ತಿನ್ಬೇಕೇನ, ಅದು ಇದು ಮಾಡಿ ಬಿಡ್ಬೇಕೇನ, ಇದರೊಳಗೆ ದೋಷ ಇದೆಯೇನ, ಇಂಥವು ಪ್ರಶ್ನೆ ಇದೆ. ಆದ್ರೆ ಅಲ್ಲಿ ತತ್ವ ಚರ್ಚೆ ನಡೀತಿತ್ತಲ್ಲ, ಜ್ಞಾನಗೋಷ್ಠಿ ಅಂಥೇಳಿ ಪುಸ್ತಕ ಆಗಿದೆ, ಅದು ತತ್ವ ಚರ್ಚೆ ಇದ್ದಾನೆ ಇದೆ. ಅದರಲ್ಲಿ ಒಂದರೆ ಅಂಥದ್ದೇನರೆ ಪ್ರಶ್ನೆ ಇದೆಯನ್ನ ಅಭ್ಯಾಸ ಮಾಡಿ ನೋಡ್ಬೇಕು. ಅಂದರೆ ಇಲ್ಲಿ ಪ್ರಶ್ನೆ ಕೇಳುವ ಅಧಿಕಾರ ಕೊಟ್ಟು ಕೂಡಲೇ ಏನು ಬೇಕಾದ ಪ್ರಶ್ನೆ ರೀ. ಶಂಕಾ ಸಮಾಧಾನ ನಡೀತಿತ್ತಲ್ಲ ಮಹಾರಾಜರು, ಅದೆಲ್ಲ ಈಗ ಈ ಕಡೆ ಬಹುತಾಂಶ ಇದೇ ಥರದ್ದು ಬರ್ತಾವೆ. ಅಗದಿ ತಾತ್ವಿಕ ವಿಭಾಗ ಅಥವಾ ಏನಾರ ಒಂದು ವಿಶೇಷ ವಿಭಾಗ ಸ್ವಾಧ್ಯಾಯ ಮಾಡಿದ್ರನ ಬರೋಲ್ಲ. ಅರೆ ಸ್ವಾಧ್ಯಾಯ ಮಾಡಿದ್ರನ ಅಂಥೇಳಿ ಅಲ್ಲಿ ಇನ್ನೇ ವಿಷಯ ಬಂತು. ಈಗ ಹೋಗುವೇಳದೊಳಗ ಸಣ್ಣ ದೀವಿಗೆ ಇಟ್ಕೊಂಡ ಅಲ್ಲಿ ತತ್ವ ಚರ್ಚೆ ನಡೀತಿತ್ತು. ಅವ್ರು ಯಾರು ಪ್ರಶ್ನೆ ಕೇಳೋರು ಬರ್ಕೊಂಡು ಬಂದಿರಲಾಗ್ತಿದ್ರು. ಬುದ್ಧಿಯೊಳಗೆ ಇರ್ತಿತ್ತಲ್ಲ, ಅದು ಬರೆಯೋದೇನ್ರಿ. ಸ್ವಾಧ್ಯಾಯ ಮಾಡಿದ ನಂತರ ಉತ್ಪನ್ನವಾದಂಥ ಸಂದೇಹ ಅದು ಪರಿಹಾರದ ಆಗದ ವಿನಃ ಹೋಗೋದಿಲ್ಲಲ್ಲ, ಅದನ್ನು ಬರಿಬೇಕಾಗಿಲ್ರಿ. ತತ್ವ ಜಿಜ್ಞಾಸುವಿಗೆ ಉತ್ಪನ್ನ ಆಗುವಂಥ ಪ್ರಶ್ನೆ ಇದು. ತತ್ವವನ್ನು ಅರ್ಥಾತ್ ಅನಾದಿ ಕಾಲದಿಂದ ಯಾವ ಕಾರ್ಯ ಆಗಿಲ್ಲವೋ ಆ ಕಾರ್ಯ ನನಗೆ ಮಾಡೋದಿದೆ. ಈ ಸದುದ್ದೇಶದಿಂದ ಯಾರ ಆಗಮದ ಆಶ್ರಯ ಮಾಡಿದರೋ, ಪಂಚ ಪರಮಾಗಮಗಳದ ಆಶ್ರಯ ಮಾಡಿದರೋ, ಪಂಚ ಪರಮಾಗಮಗಳಿಂದ ಗರ್ಭಿತ ಇರುವಂಥ ಜಿನ ಶಾಸನದ ಅಭ್ಯಾಸ ಅರ್ಥಾತ್ ಅವಲಂಬನೆ ಮಾಡಿದರೋ ಅವರಲ್ಲೇ ಉತ್ಪನ್ನ ಆಗುವಂಥ ಪ್ರಶ್ನೆ. ಅಲ್ಲಿಂದ ಬಂತಲ್ಲ ಪ್ರಶ್ನೆ, ಎಲ್ಲಿಂದ? ಮುಲ್ತಾನ್ ನಗರದಿಂದಲೇ. ಯಾರ ಕಡೆಗೆ ಬಂತು? ಟೋಡರಮಲ್ಲರ ಕಡೆಗೆ. ಅದು ಪ್ರಶ್ನೆ ರೀ. ಏನಿದೆ ಅನ್ನೋದ ಮೋಕ್ಷ ಮಾರ್ಗ ಪ್ರಕಾಶ ತೆಗೆದು ನೋಡೋದ ರಹಸ್ಯಪೂರ್ಣ ಮಾತ್ರ.